ಅವತ್ತಕ್ಕ ಪಿ ಜಿಗೆ ಹೋಗ್ತಿದ್ದೆ, ಅದಕ್ಕೆ ರೆಡಿ ಆಯ್ತಿದೆ. ಪಿ ಜಿಗೆಲ್ಲ ಕಣೆ, ಮತ್ತೆ ನನ್ನ ಫ್ರೆಂಡ್ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಮೀಟ್ ಮಾಡ್ಬಿಟ್ಟು ಎಷ್ಟು ಗಂಟೆಗೆ ಬರ್ತೀಯಾ? ಹಾಂ, ಮೀಟ್ ಮಾಡ್ಬಿಟ್ಟು ಎಷ್ಟು ಗಂಟೆಗೆ ಬರ್ತೀಯ ಅಂತ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಯಾವ ಫ್ರೆಂಡ್ ಹೇಳು? ಮ್ಯಾಗಿ ಅಕ್ಕ. ಮ್ಯಾಗಿ ಅಕ್ಕನಲ್ಲ? ಹಾಂ, ಮ್ಯಾಗಿ ಅಕ್ಕನ ಮೀಟ್ ಮಾಡೋಕೆ ಹೋಗ್ತಿರೋದು. ಹಾಂ, ಆಫ್ ಮಾಡಿ ವಿಡಿಯೋನ ಹೇಳ್ತೀನಿ. ರೆಡಿ ಆದ್ಮೇ ಒಂದು ಸನ್ಸ್ಕ್ರೀನ್ ಆಯಿತಾ, ಜಸ್ಟ್ ಫಾರ್ ದ ಒಂದು ಲಿಪ್ಸ್ಟಿಕ್. ಬೇಗ ಕ್ವಿಕ್ಕಾಗಿ ಈಗ ಬೇಗ ಬೇಗ ಹೋಗ್ಬರ್ಬೇಕು ನೀನು ಊರಿಗೆ. ಈ ಹಾಸನಿಗೆ ಎಷ್ಟೇ 10 ನಿಮಿಷ ಕಣೆ. ನಮ್ಮ ಹಾಸನಿಗೆ ನಮ್ಮ ಮನೆಗೆ ಹೋಗ. ಯಾಕೆ ನೀನು ಬಂದಿಲ್ಲ ಹಾಸನ ಯಾವತ್ತೂ? ಇಲ್ಲ, ನೀನು ಬರ್ತಿದ್ದ ಕರ್ಕೊಂಡು ಹೋಗಿದ್ರೆ? ಬರ್ತೀನಿ ಗೊತ್ತೈತವ ಕರ್ಕೊಂಡು ಹೋಗಿ. ಬರ್ತೀನಿ. 5 ನಿಮಿಷ ರೆಡಿ ಆಗೋದು. ಬರಲ್ಲ ನೀನೇನ 5 ನಿಮಿಷ ಅಂತೀಯ? ಅಕ್ಕ ಬರ್ತೀನಿ ಕರ್ಕೋಕ್ಕ. ಹಾಂ, ಮಳೆ ಬರ್ತೈತೆ, ಬೇಡ ಬಿಡು. ಹಂಗೆ ಲಿಫ್ಟಿಕ್ ಪ್ರಾಣಿ ಥರ ಲಿಫ್ಟಿಕ್ ಹಚ್ಕೊಂಡಿರ್ತೀಯಲ್ಲಕ್ಕ. ನಾವು ಇರೋದು ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಬ್ಯೂಟಿನ ನಾವು ನೋಡ್ಕೋಬೇಕು. ಬೇರೆ ಯಾರು ಆಗಲ್ಲ. ನಮ್ಮನ್ನ ನಾವು ಎಷ್ಟು ಚೆನ್ನಾಗಿದ್ದೀವಿ ಅಂತ ನಾವು ಪ್ರೀತಿಸ್ತೀವಿ. ಲಿಫ್ಟಿಕ್ ಹಚ್ಕೊತಾಳೆ, ಲಿಫ್ಟಿಕ್ ರಾಣಿ ಅಂತಾಳೆ. ನಾನು ಕೊಟ್ಟಿದ್ದ ಲಚ್ಚರಿಂಗಿಗೆ ನಮ್ಮ ಖುಷಿ ಅಲ್ಲಾಡ್ಬಿಟ್ಲು. ಸಾಕು ನಿಲ್ಸವ ನಿನ್ನ ಲಚ್ಚರಿಂಗ, ನನಗೆ ಕೇಳೋಕ್ಕಾಗಲ್ಲ ಅಂತ ನನಗೆ ರಿಪೀಟ್ ಲಚ್ಚರಿಂಗ್ ಕೊಟ್ಬಿಟ್ಲು ನಮ್ಮ ಖುಷಿ. ಲಚ್ಚರಿಂಗ್ ಎಷ್ಟೇ ಇದ್ರು ಟೀಚರ್ ಅಲ್ವ ನಮ್ಮ ಖುಷಿ. ಮಾಡು, ಓವರಾಗೆಲ್ಲ ಮಾತಾಡಬೇಡ. ಮಕ್ಳಂಗಿರೋ ಕಲ್ಕ. ಹಂಗೆ ಇರೋದು. ಏ ಖುಷಿ, ಅನ್ಬಟ್ರಂಡಿ ಅನ್ಬಟ್ಟು ಇಟ್ಕತಿಯಲ್ಲ ಯಾವಾಗಲೂ. ಏನಿಂದು ಎಲ್ಲದಕ್ಕೂ ರೋದ್ ನೀಡ್ತೀಯಲ್ಲ. ಅಯ್ಯಪ್ಪ, ಬಾಡಿ ಲೋಷನ್ ನೋಡಿ ಯಾವಾಗಲೂ ಬಾಡಿ ಲೋಷನ್ನೇ ಹಚ್ಕೊಂಡಿರ್ತೀಯಲ್ಲಕ್ಕ. ಇವತ್ತು ಇತ್ತತ್ತಿನ ತಡಿ ಹಿಮಾಲಯ ಅದು ಚೆನ್ನಾಗಿರುತ್ತೆ. ಯಾಕೋ ಮೈಯೆಲ್ಲ ಕಪ್ಪು ಕಾಣಿಸ್ತಿ. ಅದು ಹಿಮಾಲಯ 50 ರೂಪಾಯಿ ಆದರೂ ಸಖತ್ತಾಗಿರುತ್ತೆ. ನಮ್ಮ ಖುಷಿ ಕ್ವಾಟ್ಲೆಲ್ಲ ತಡ್ಕೊಂಡು ನಾನು ರೆಡಿಯಾಗಿ ಹಾಸನಿಗೆ ಹೊರಟೆ. ನಾನು ಹೊರಡೋ ವರ್ಷೊತ್ತಿಗೆ 2:15 ಆಯಿತು. ಯಾಕೆ ಅಂದರೆ ನಮ್ಮ ಮೇಘನ ಮಾತಾಡಿಸಿ 1.5 ಇಯರ್ ಆಗಿತ್ತು. ಸೊ ಯಾವುದಕ್ಕೋ ಸಣ್ಣ ವಿಷಯಕ್ಕೆ ಮಾತು ಬಿಟ್ಟಿದ್ದು ಅಂತ ಹೇಳ್ಬೋದು. ಮಾತೇನು ಬಿಟ್ಟಿರಲಿಲ್ಲ, ಬಟ್ ನಮ್ಮದು ಎಲ್ಲ ಕಮ್ಯುನಿಕೇಷನ್ ಇತ್ತು. ಆದರೆ ಒಂದೊಂದು ಸಲ ಚಿಕ್ಕ ವಿಷಯಕ್ಕೂ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಮಾತೆಲ್ಲ ಬಿಡೋಕೆ ಹೋಗ್ಬಾರ್ದು. ಅದನ್ನು ಡಿಸ್ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬಾರ್ದು. ಅದು ಏನೇ ಇರಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗಕ್ಕೆ ನನಗಿಷ್ಟ ಇಲ್ಲ. ಅದನ್ನು ಅಲ್ಲಲ್ಲಿಗೆ ಬಿಟ್ಟು ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಉದ್ದೇಶ ನನಗಿರುತ್ತೆ ಯಾವಾಗ್ಲೂ. ಸೊ ಹಾಗೆ ಅವಳಿಗೂ ಮೀಟ್ ಮಾಡಬೇಕು ಅಂತ ಕರೆದಿದ್ಲು. ಅದಕ್ಕೋಸ್ಕರ ಇವತ್ತು ಫ್ರೀ ಇದ್ವಲ್ಲ ಅಂತ ಹಾಸನಿಗೆ ಹೊರಟಿದ್ದೀನಿ. ಹೋಗಿ ತಕ್ಕನಾಗಿ ಅಲ್ಲಿ ಹೇಗಿರುತ್ತೆ ಅವಳ ಎಕ್ಸ್ಪ್ರೆಷನ್ನು, ಅವಳು ಯಾವ ಥರ ಟ್ರೀಟ್ ಮಾಡ್ತಾಳೆ ಅನ್ನೋದು ನೋಡಿರೋದು ಬನ್ನಿ. ಯಾಕೆಂದರೆ ಒಂದು ಸ್ವಲ್ಪ ಚಿಕ್ಕ ಮಕ್ಳಂಗೆ ಆಡೋದು ಹೆಚ್ಚು. ಅದರಲ್ಲಂತೂ ಒಂದು ಸ್ವಲ್ಪ ಅವಳು ಸೆನ್ಸಿಟಿವ್ ಆಗಿ ಆಡ್ತಾಳೆ. ನಾನು ನಿಜವಾಗ್ಲೂ ಇಷ್ಟು ಮದುವೆಯಾಗಿ ಹಿಂಗೆ ಸೆನ್ಸಿಟಿವ್ ಆಗಿ ಆಡ್ತಾರಪ್ಪ ಅಂತ ನಾನೇ ಯೋಚನೆ ಮಾಡ್ತಿರ್ತೀನಿ. ಆದರೆ ಯಾವುದೇ ಒಂದು ರಿಲೇಷನ್ಶಿಪ್ಪಿಗೆ ಬಾಂಡಿಂಗ್ ಚೆನ್ನಾಗಿದ್ದಾಗ ಅದು ರಿಲೇಷನ್ಶಿಪ್ಗೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಯಾವುದೇ ಅಂತ ಯಾವ ಥರ ಎಕ್ಸ್ಪ್ರೆಷನ್ ಇರುತ್ತೆ ಅಂತ ನೋಡಿ ಯಾರು ನೋಡಿ. ಫಸ್ಟ್ ನಾನು ಹಾಸನಿಗೆ ಹೋದ ತಕ್ಷಣವೇ ನಾನು ಹೋಗಿತ್ತು ಒಂದು ಬೂಟಿಕ್ಕಿಗೆ. ಅಲ್ಲಿ ಅವಳ ಎಕ್ಸ್ಪ್ರೆಷನ್ ನೋಡಬೇಕಾಯ್ತು. ನನಗೆ ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಂದ ತಕ್ಷಣವೇ ಕೆನ್ನೆ ಹಿಡ್ಕೊಬಿಟ್ಟು, ಪಾರು ನಾನು ಮೀಟ್ ಮಾಡಿ ಎಷ್ಟು ದಿವಸ ಆಗೋಯ್ತೆ. ನನಗೆ ನಿಜವಾಗ್ಲೂ ಒಂದು ಕಡೆ ಖುಷಿ ಆಯ್ತೈತೆ, ಒಂದು ಕಡೆ ಬೇಜಾರು ಆಯ್ತೈತೆ. ಆದರೆ ಏನು ಎಕ್ಸ್ಪ್ರೆಷನ್ ಮಾಡ್ದಂಗೆ ಸುಮ್ಮನೆ ಕೂತಿದ್ದೆ. ಪಾರು ನಾವು ಮೀಟ್ ಮಾಡಿ 1.5 ಇಯರ್ ಆಯ್ತಲ್ವೇನೇ ಅಂತಿದ್ಲು. ಆದರೂ ಒಂಥರ ಏನೋ ಖುಷಿ. ಆದರೆ ಅದನ್ನು ನನ್ನ ಕೈಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಬಂದಿದ್ದೆ ನಾವು ಪಾರ್ಕಿಗೆ. ಆ ಪ್ಲೇ ಗ್ರೌಂಡಿಗೆ ಹೋಗಿ ಕೂತಿದ್ಕೋದ್ಕು ನಮಗೆ ಒಂದು ಸಲ ಚಿಕ್ಕ ಬಾಲ್ಯದ ನೆನಪಾದಂಗಾಗಿ ಬಾಯಲ್ಲಿ ನಾವು ಆಟಾಡೋಣ ಅಂತ ಕರ್ಕೊಂಡು ಹೋದ್ವಿ. ಬಟ್ ಅಲ್ಲೊಬ್ರು ಕೂತಿರೋ ಲೇಡಿ ನಾವು ಮಾತಾಡ್ತಿದ್ದು ಕಾನ್ವರ್ಸೇಷನ್ ನೋಡಿ ನಗಾಡ್ತಿದ್ರು. ಯಾಕೆ ಅಂದರೆ ನಮ್ಮೊಳಗೆ ಒಂದು ಚೈಲ್ಡ್ನೆಸ್ಸು ಅಥವಾ ಇದ್ದೇ ಇರುತ್ತೆ. ಅದನ್ನು ನಾವು ಯಾವತ್ತೂ ಮಿಸ್ ಮಾಡ್ಕೊಬಾರ್ದು. ಬಾ ಆಟಾಡೋಣ, ಅದೆಲ್ಲ ನಾಚ್ಕೊಳ್ಳೋಕ್ಕೆಲ್ಲ ಹೋಗ್ಬಾರ್ದು ಅಂತ ನಾನು ಹೇಳಿದ್ನು. ಆಮೇಲೆ ಬಾಪಾರು ಅಂತ ಮೇಘನೂ ಸಾಥ್ ಕೊಟ್ಲ. ಇಬ್ಬರು ಆಟಾಡ್ತಿದ್ದು. ಸೊ ನಾವಿಬ್ಬರು ಜೋಕಾಲಿ ಆಡೋದು ನೋಡಿ ಅಲ್ಲಿ ಮಕ್ಕಳು ಕರ್ಕೊಬಂದಿರೋ ಇಬ್ಬರು ಪೇರೆಂಟ್ಸು ಅವರು ಜೋಕಾಲಿ ಆಡಿದ್ರು. ಅದನ್ನು ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕೆ ನಾನು ಬೇರೆ ಕೆಲಸದಲ್ಲಿದ್ದು. ನೆಕ್ಸ್ಟು ನಾವು ಎಂಜಾಯ್ ಮಾಡ್ಕೊಂಡು ಫೋಟೋ ಹೊಡ್ಕೊಳ್ಳೋಣ ಬಾ ಅಂತ ಕರ್ಕೊಂಡು ಹಾಗೆ ನಮ್ಮ ಹಾಸನದ ಮಹಾರಾಜ ಪಾರ್ಕನ್ನು ಒಂದು ರೌಂಡ್ ಹಾಕ್ಕೊಂಡು ನೆಕ್ಸ್ಟು ಏನಾದರೂ ತಿನ್ನಕ್ಕೆ ಹೋಗೋಣ ಬಾ ಅಂತ ಮಾಡಿದ್ದು. ನಾನು ಹೌದಲ್ಲವೇ ಅಂತ ಅಂದ್ಕೊಂಡು ಸಂಜೆ ಅಷ್ಟೊತ್ತಿಗೆ ನಾವು ಏನು ಅಬ್ಬಬ್ಬ ಅಂತ ಒಂದು ಹೋಟೆಲಿಗೆ ಹೋದರೆ ಈವ್ನಿಂಗ್ ಆಗಿರೋದು ಸ್ನ್ಯಾಕ್ಸ್ ಇತ್ತು. ನಾನು ಏನು ತಗೊಳ್ಳಿ ಅಂತ ಇದ್ವಿ. ಆಮೇಲೆ ಒಂದು ಪಾವ್ ಬಜ್ಜಿ
ಒಂದು ರವಾ ಇಡ್ಲಿ, ಇನ್ನೂ ಏನಾರು ತಿನ್ನೋಣ ಅಂದ್ಕೊಂಡು ಸಾಕು ಅನ್ನಿಸ್ತು. ಸೊ ನೆಕ್ಸ್ಟು ನಾವು ಅಲ್ಲಿಗೆ ಹೋದ ತಕ್ಷಣ ಈ ಮದುವೆ ಆದವ್ರಿಗೂ ಅಥವಾ ಏನೋ ಗೊತ್ತಿಲ್ಲ ಲೇಡೀಸಿಗೆ ಇಷ್ಟ ಆಗೋದೇ ಪಾತ್ರೆಗಳು, ಅದು ಅಡುಗೆ ಮನೆಗೆ ಪಾತ್ರೆ ಅಂದರೆ ಸಖತ್ ಇಷ್ಟ. ನೆಕ್ಸ್ಟ್ ಇದೊಂದು ಅಂಗಡಿಗೆ ಹೋಗಿದ್ವಿ, ಒಂದು ಕಡಾಯಿ ನೋಡೋಣ ಅಂತ. ಯಾಕೋ ರಶ್ ಆಗಿತ್ತು ನೋಡಿ ವಾಪಸ್ ಬಂದ್ವಿ ನೋಡ್ಕೊಂಡು. ನೆಕ್ಸ್ಟ್ ಹೋಗಿತ್ತು ಜ್ಯುವೆಲರ್ ಶಾಪ್. ನನಗಂತೂ ಒಂದು ವೀಕಿಂದ ಜ್ಯುವೆಲರ್ ಏನೋ ಪರ್ಚೇಸ್ ಮಾಡಬೇಕು ಅಂತ. ಈ ಡ್ರಾಪ್ಸ್ ನೋಡ್ಬಿಟ್ಟು ಯಾವ್ದಾರ ಒಂದು ಸರ ಮಾಡ್ಸೋಣ ಅಂತ ನೋಡ್ಕೊಂಡು ವಾಪಸ್ ಹಾಸನಿಂದ ಮನೆಗೆ ಹೊರಟ್ವಿ. ಫುಲ್ಲು ಸಿಟಿ ಗಾಡಿಯಿಂದ ಹೊಸ ಬಸ್ ಸ್ಟ್ಯಾಂಡಿಗೆ ಹೊರಟು ನಾವು ಹಾಸನಿಗೆ ಕರೆಕ್ಟಾಗಿ 8 ಗಂಟೆ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗೋಷ್ಟೊತ್ತಿಗೆ. ಅವಳಿಗೂ ಚಿಕ್ಕಮಂಗ್ಳೂರು ಗಾಡಿ ಬಸ್ ಬಂತು. ನನಗೇನು ಹಾಸನಿಂದ ನಮ್ಮ ಮನೆಗೆ ಬರೋಕ್ಕೆ ಯಾವಾಗಲೂ ಬೆಂಗಳೂರು ಬಸ್ಸು ಹಂಗೆ ನಿಂತಿರ್ತವೆ. ಅವಳನ್ನ ಬಸ್ ಹತ್ತಿಸ್ಬಿಟ್ಟು ನಾನು ಇನ್ನು 15 ಮಿನಿಟ್ಸ್ 8 ಗಂಟೆಗೆ ನಾನೊಂದು 8 ಈ ವಿಡಿಯೋ ಆಗಿತ್ತು. ಇವತ್ತು ಮೇಘನ್ ಮೀಟ್ ಮಾಡ್ಕೊಂಡು ಫುಲ್ ಹಾಫ್ ಡೇ ಎಂಜಾಯ್ ಮಾಡ್ಕೊಂಡು ಮನೆಗೆ ಬಂದಿದ್ದು ವಿಡಿಯೋ. ಓಕೆ, ಬೈ ಸಿ ಯು ಟುಮಾರೋ. ನೆಕ್ಸ್ಟ್ ಡೇ ವಿಡಿಯೋ ಮಾಡಬೇಕಾದ್ರೆ ನಾವೊಂದು ರೀಲ್ಸಲ್ಲಿ ಜರ್ಮನ್ ನೋಡ್ತಿದ್ವಿ. ಆಗ ನಮ್ಮ ಖುಷಿಗೆ ನಾನು ನೆಕ್ಸ್ಟು ಯಾವ್ದಾರ ಕಂಟ್ರಿಗೆ ಹೋಗಬೇಕು ಕಣಕ್ಕ ಅಂದಾಗ ಈ ಬುಲೆಟ್ ಟ್ರೈನ್ ನೋಡಿ ಆ ಥರ ಹೇಳ್ತಿದ್ಲು. ಅವಳು ಕಾನ್ವರ್ಸೇಷನ್ ಹೇಗಿದೆ, ಅವಳು ಡ್ರೀಮ ಯಾವ ಥರ ಎಕ್ಸ್ಪೋಸ್ ಮಾಡ್ತಾಳೆ ಅಂತ ನೋಡಿ. ಯಾವ ಕಂಟ್ರಿ ನೋಡ್ದಲ್ಲ ಇವಾಗ? ಬುಲೆಟ್ ಟ್ರೈನು. ಅಲ್ಲಿಗೆ ಹೋಗ್ಬೇಕು. ಯಾವ್ದ್ರಲ್ಲಿ ಹೋಯ್ತೀಯಾ? ಉದ್ದ ಮೇಲೆ. ಉದ್ದ ಹೋಗ್ಬೇಕು ಅಂದರೆ ಏನು ಮಾಡ್ಬೇಕು ಹೇಳು? ಚೆನ್ನಾಗಿ ಓದಬೇಕು, ಆಮೇಲೆ ದುಡ್ಡು ಸಂಪಾದನೆ ಮಾಡಬೇಕು ಚೆನ್ನಾಗಿ. ನಮ್ಮ ಇಂಡಿಯಾದಲ್ಲಂತೂ ಟ್ರೈನಲ್ಲಿ ಹೋಗ್ಬೋದು. ನೆಟ್ಟಕ್ಕೆ ಹಾಸನ ನೋಡೋಗ ಫಸ್ಟ್ ನೀನು ಎದ್ದು. ನಾನು ನೋಡಿದ್ದೀನಿ, ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೀನಿ. ಹಾಸನೂರು ಹಾಸ್ಪಿಟ್ಲು, ಮೊನ್ನೆ ಹಾಸ್ಪಿಟ್ಲ್ಗೆ ಅಷ್ಟೇ ನೀನು ನೋಡಿರೋದು, ಇನ್ನೇನು ನೋಡಿಲ್ಲಲ್ವಾ? ಫುಲ್ ನೋಡಿಲ್ಲ, ಅರ್ಧ ನೋಡಿದ್ದೀನಿ. ಅದಕ್ಕೆ ಮಮ್ಮಿ ನನಗೆ ವಾಮಿಟ್ ಆಗುತ್ತೆ ಮಮ್ಮಿ, ನಾನು ಕರ್ಕೊಂಡು ಹೋಗಬೇಡಿ ಅನ್ನೋದಲ್ವಾ? ಅಯ್ಯೋ ಮಂಗಿ, ಲೈಫಲ್ಲಿ ಆಸೆ ಇರ್ಬೇಕವ್ರ, ಆಸೆ ಇರ್ಬೇಕು ಕಣೆ. ಜರ್ಮನಿಗೆ ಹೋಗ್ಬೇಕು ತಾನೆ? ಹೆಂಗೆ ಓದ್ಬೇಕು ಹೇಳು ಇವಾಗ್ಲಿಂದಲೇ? ಅದನ್ನೇ ಟಾರ್ಗೆಟ್ ಇಟ್ಕೋಬೇಕು ಲೈಫಲ್ಲಿ. ಒಂದು ಡ್ರೀಮ್ ಅಂತ ಬೆಳೆಸ್ಕೋಬೇಕು ಲೈಫಲ್ಲಿ. ನಿಂತರ ಓದಕ್ಕೆ ಯಾಕೆ ಓದಕ್ಕಾಗಲ್ಲ? ಬರೀ ಡಿಗ್ರಿ ಓದ್ತೀನಿ ಅಷ್ಟೇ. ಏನು ಡಿಗ್ರಿ ಓದ್ತೀಯಾ? ಅಷ್ಟೇ ಓದೋದು. ಹಂಗೆಲ್ಲ ಅನ್ಕೋಬಾರ್ದು. ನಮ್ಮ ಕೈ ಏನಾಗಲ್ಲ ಅಂತೀವೋ ಅದನ್ನು ಆಗುತ್ತೆ ಅಂತ ಅನ್ಕೊಂಡು ಸಾಧಿಸ್ಬೇಕು ಲೈಫಲ್ಲಿ. ನಾನು ನಿಜವಾಗ್ಲೂ ಖುಷಿ, ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂದ್ಕೊಂಡೇ ಇರಲಿಲ್ಲ ಕಣೆ. ನಮ್ಮ ಅಮ್ಮನ ಆಸೆಗೆ ಇಂಜಿನಿಯರಿಂಗ್ ಸೇರ್ಕೊಂಡೆ ಅಷ್ಟೇ. ನಾನು ಇಂಜಿನಿಯರ್ ಓದಬೇಕು. ಇಂಜಿನಿಯರಿಂಗ್ ಬೇಡ, ಬೇರೆದು ಓದಿವನ್ ಸುಮ್ಮನೆ. ಡಾಕ್ಟ್ರು ಡಾಕ್ಟ್ರು ಓದಬೇಕು ಅಂದರೆ ನೀನು ಈಗಲಿಂದಲೇ ಹೆಂಗೆ ಮಾಡಬೇಕು ಅಂದರೆ ನೀನು ಈಗಲಿಂದ ಎಲ್ಲದರಲ್ಲೂ ಚೆನ್ನಾಗಿ ಓದಬೇಕು. ಯಾಕೆ ನಮ್ಮ ಇಂಡಿಯಾದಲ್ಲಿ ಬರೀ ಕರಪ್ಷನ್ನು. ಬಡವ್ರ ಮಕ್ಕಳು ಬೆಳೆಯೋಕೆ ಕೊಡಲ್ವಾ? ಅಲ್ಲಿ ಏನು ಕೊಡಲ್ಲ. ನಮ್ಮಕ್ಕೂ ನಾವು ಪಡ್ಕೋಬೇಕು ಅಂದರೆ ನಮ್ಮ ಟ್ಯಾಲೆಂಟಲ್ಲಿ ನಾವು ಪಡ್ಕೋಬೇಕು ಅಷ್ಟೇ. ನಾವು ಬಡವರಾದರೆ ಅಯ್ಯೋ, ನೀನು ಇನ್ನೂ ಅರ್ಧ ನಮ್ಮ ದೇಶದ ಕತೆ ನೋಡಿಲ್ಲ. ದಿನ ಬೆಳಗ್ಗೆ ಯಾರು ರೀಲ್ಸ್ ನೋಡ್ತಿದ್ಯಲ್ಲ, ಅದು ನೋಡಬೇಡ. ತೆಗೆದು ಯಾವ್ದಾರ ನ್ಯೂಸ್ ಪೇಪರ್ ಓದು ಆಯಿತಾ? ಟಿ ವಿ ಚಾನಲ್ಲು ನೋಡೋಕೆ ಹೋಗ್ಬೇಡ. ಹುಚ್ಚ ನನ್ನ ಮಕ್ಕಳ್ರ ಟಿ ವಿ ಚಾನಲ್ ಅಲ್ವ? ಇಂಡಿಯಾದಲ್ಲೂ ಕಳ್ರೆ ಇಲ್ಲ. ಕಳ್ರಿಲ್ವಾ? ಹೋಗ್ಬಿಟ್ಟು ಹಾಸನಲ್ಲಿ ಒಬ್ಬಳೇ ಹೋಗಿ ಎತ್ತಕೊಂಡೋಯ್ತಾರೆ ನಿನ್ನನ್ನು. ಅದಕ್ಕೆ ಬೇಗ ಉದ್ದಾಗಿ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳಂಗೆ ಕರಾಟೆ ಕಲಿ. ನಿಮ್ಮ ಮಮ್ಮಿ ಅದೇ ಅಂತದ ಮೊಬೈಲ್ ನೋಡ್ಕೊಂಡು ಹುಚ್ಚುಚ್ಚರಂಗೆ ರೀಲ್ಸ್ ನೋಡೋ ಬದಲು ಆ ಮೊಬೈಲಲ್ಲಿ ನೋಡ್ಕೊಂಡೆ ಕರಾಟೆ ಕಲಿಬೋದು. ಏನೇನು ಕಲಿಬೋದು ಮೊಬೈಲಿಂದ, ಏನೇನು ಯೂಸ್ ಐತೆ. ಅದೆಂಥದ್ದು ಮೇಮೇ ಎಲ್ಲ ನೋಡ್ತಾ ಕೂತಿರ್ತವೆ ಯಾವಾಗಲೂ. ಆ ಡ್ಯಾನ್ಸ್ ಸ್ಕೂಲಿಗೆ ಹಾಕಿದ್ರು ಅರ್ಧ ಬರ್ಧ ಕಲ್ತು ಓಡ್ ಬಂದು ಕಳ್ಳೋಡಿ ಹಂಗೆ. ಕಲಿಬೇಕು. ನಮಗೆ ಎಂಕರೇಜ್ ಮಾಡ್ತಾರೆ ಅಂದರೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಮಕ್ಕಳು. ನೀನೇ ಇದೆಯಾ ಯೂಸ್ಲೆಸ್ ಫೆಲ್ಲ, ಹೋಗತ್ತಾಯಿ ಮಮ್ಮಿ ನಾನು ಜರ್ಮನಿಗೆ ಹೋಗ್ತೀನಿ ಅಂತ ನಿಮ್ಮ ಮಮ್ಮಿ ಯಾವ ಥರ ಪೂಜೆ ಮಾಡ್ತಾಳೆ ನೋಡಿ. ಮತ್ತೆ ಏನಂತಾಳೆ ಹೇಳು? ಗೊತ್ತಿಲ್ಲ. ಹೆಂಗೆ ಬೈತಾಳೆ ಹೇಳು? ಹೆಂಗೆ ಬೈ ಬಂದಿ ಮಮ್ಮಿ? ಹೋಗೋ ಫಸ್ಟ್ ಭಾಳ ಮುಜ್ಜ ಹೋಗ್ದಾಳವ. ಗೊತ್ತೇನಕ್ಕ ಗಂಡಿದೀನಿಲ್ಲ ಗಟ್ಟಿಗೆ. ನಿಮ್ಮ ಅಪ್ಪಂಗೆ ಹೇಳು, ಅಪ್ಪ ನಾನು ಜರ್ಮನ್ಗೆ ಹೋಗ್ಬೇಕು, ನಾನು ಜರ್ಮನ್ಗೆ ಹೋಗಂಗೆ ಕಳಿಸ್ತೀಯ ಅಂತ ಕೊಡು. ಅದನ್ನು ಪ್ರೊನೌನ್ಸಿಯೇಷನ್ ಮಾಡು. ಜರ್ಮನಿ.
ಒಟ್ಟಿನಲ್ಲಿ ನಾನು ಫಾರಿನ್ಗೆ ಹೋಗ್ಬೇಕು. ಹ್ಞೂ ಹ್ಞೂ ಬಾರಮ್ಮ ನಾನು ಮುಂದಕ್ಕೆ ಕಟ್ಬಿಟ್ಟು ಜರ್ಮನಿಗೆ ಹೋಗ್ತೀನಿ. ಅಯ್ಯೋ ದೇವ್ರೆ ಯವ್ವ ಕನ್ಸ್ಕೊಂಡಿದೀಯಾ? ಅಮ್ಮ ನಿಜವಾದ ಕಳಿಸ್ತೀಯ? ಅಯ್ಯೋ ನೀನು ಅಷ್ಟು ಚೆನ್ನಾಗಿ ಓದಿ ಕಳಿಸ್ತಾನೆ ತಗಳೆ. ಅಷ್ಟು ಓದೆ ಇನ್ನು 3-4 ವರ್ಷ ದಾಟಿಲ್ಲ ಓಲೆ. ಇದಾಗಿತ್ತು ನಮ್ಮ ಖುಷಿಯ ಜರ್ಮನಿಯ ಕನಸು, ಅವಳ್ದ ಡ್ರೀಮು. ಅವಳ ಡ್ರೀಮ್ ಯಾವಾಗಲೂ ನೆನೆಸಾಗಲಿ ಅಂತ ಆಶಿಸ್ತೀನಿ. ಓಕೆ ಬಾಯ್ ಬಾಯ್.